ವಾಟ್ ನೆಕ್ಸ್ಟ್ ಫಾರ್ ವಿನಯ್ ಕುಮಾರ್ ಇನ್ ಪಾಲಿಟಿಕ್ಸ್? ಇಲ್ಲ, ಪೊಲಿಟಿಕ್ಸ್ ಅಲ್ಲಿ ಬೆಳಿಬೇಕನ್ನೋ ನನ್ಗೆ ಮಹದ ಆಸೆನೇ ಇದೆ. ಆ ಆಸೆ ಚಿಗುರಿತ್ತವಾಗ, ಈಗ ದೊಡ್ಡದಾಗಿ ಬೆಳೆದಿದೆ. ಆಸೆ ಅದೊಂದು ಆಕಾಂಕ್ಷೆನೂ ಹೌದು, ಆಸೆನೂ ಹೌದು, ಆಕಾಂಕ್ಷೆನೂ ಹೌದು. ಆಸೆ ಏನಕ್ಕೆಪ್ಪ ಅಂತಂದ್ರೆ ಸರ್ವ್ ಮಾಡಬೇಕು ಬಹಳ ಜನನ್ನ. ಸೊ ನಾನು ಆಗ್ಲೇ ಹೇಳ್ದಂಗೆ ಹೊಸೊಬ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮುಂದುವರೆದ್ರೆ, ಸಕ್ಸಸ್ಫುಲ್ ಆದ್ರೆ ಬೇರೆಯವ್ರು ಬೆಳಿತಾರೆ ಅಂತಂದು. ಸೊ ಆ ನಿಟ್ಟಿನಲ್ಲಿ ಹೋರಾಟ ನಿರಂತರವಾಗಿರುತ್ತೆ. ಹೋರಾಟ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಇಲ್ಲಿ. ಕರೆಕ್ಟ್. ಅಂಡ್ ನಾವು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಬೆಳೆಸ್ಕೊಂಡಿದೀವಿ ಅಂತಂದ್ರೆ, ಕೆಲವರು ಒಪ್ಪಲ್ಲ ಇದನ್ನ. ಅಂದ್ರೆ ನಾವ್ ಅಲ್ಲಿ ಹೋಗಿ ನಮ್ಮ ಆಡು ಮಾತಲ್ಲಿ ಹೇಳ್ತೀವಲ್ಲ, ಬಕೆಟ್ ಹಿಡಿಯೋದು, ದೊಡ್ಡ ದೊಡ್ಡವ್ರ ಮನೆಗೆ. ನಾನು ಇದುವರೆಗೆ ಎಲೆಕ್ಷನ್ ಮುಗ್ದಾಗಿಂದ ನಾನು ಎಲ್ಲೂ ಹೋಗಿಲ್ಲ. ನಾನು ಯಾವ ಲೀಡರ್ನು ಭೇಟಿ ಆಗೋದಕ್ಕೆ ಹೋಗಿಲ್ಲ, ಯಾರ ಮನೆ ಹತ್ರನೂ ಹೋಗಿಲ್ಲ. ಒಂದು ಮೈಸೂರು ಸಮಾವೇಶಕ್ಕೆ ಹೋಗಿದ್ದೆ, ಅದು ನಮ್ಮ ನೈತಿಕ ಬೆಂಬಲ ಅನ್ನೋ ತರ ನಾನು ಒಬ್ಬ ಅಹಿಂದ ನಾಯಕರಿಗೆ ಕೊಡ್ಬೇಕಂತ ಅಲ್ಲಿ ಹೋಗಿದ್ದೆ. ಅವ್ರ ಪರವಾಗಿ ಮಾತಾಡಿದೀನಿ. ಬಟ್ ನನಗೊಂದು ಅವಕಾಶ ಕೊಡಿ ಅಂತಂದು ಯಾರ ಮುಂದೆನೂ ಹೋಗಿಲ್ಲ ನಾನು. ಸೊ ಈ ಅವಕಾಶ ನಾವೇ ಸೃಷ್ಟಿ ಮಾಡ್ಕೋಬೇಕಂತ ನಾವು ಬಲವಾಗಿ ನಂಬಿರೋದು. ಹಾಗಾಗಿ ಮುಂದಿನ ದಿನ MLA ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಅದು ದಾವಣಗೆರೆನಲ್ಲೇ ಮಾಡ್ಬೇಕಂತ ಕ್ಷೇತ್ರ ನಿರ್ಧಾರ ಮಾತಾಡ್ದಂಗಿತ್ತು. ಅದೇ ದಾವಣಗೆರೆ ಉತ್ತರ ನನಗೆ ಸೂಕ್ತ ಅನಿಸ್ತಿದೆ ಅಂತಂದು. ಯಾಕಂದ್ರೆ ಹುಟ್ಟೂರು ಕಕ್ಕರಗೊಳ್ಳ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಬರುತ್ತೆ. ಜೊತೆಗೆ ಈ ಮನೆ ನಾವು ಕೂತ್ ಮಾತಾಡ್ತಿರೋದು ದಾವಣಗೆರೆ ಉತ್ತರ ಭಾಗ ಅದು. ಹಾಗಾಗಿ ಆ ಒಂದು ಭಾವನೆಯಿಂದ ಮಾಡಬೇಕು, ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಹಂಗಾಗಿ ಇದೆ ಅದು. ಇನ್ನ ಯಾವುದೇ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇಲ್ಲ ಇಲ್ಲಿ. ಸೊ ಬೇಸಿಕಲಿ ಫೈಟರ್. ಹೌದು. ಹಂಗಾಗಿ ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.